ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೆಲ್ಕಮ್ ಟು ಪ್ರೈಮ್ ಟೈಮ್. ನಾನು ಪ್ರಣೋತ್ ಆರ್ ಗಾಣಿಕ. ಇವತ್ತಿನ ಪ್ರೈಮ್ ಟೈಮ್ನ ಪ್ರಥಮ ಸುದ್ದಿ, ಉಡುಪಿ ಜಿಲ್ಲೆಯಲ್ಲಿ ಹಾದು ಹೋಗುವ ನ್ಯಾಷನಲ್ ಹೈವೇ 66 ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾರಣಗಳಿಂದ ಸುದ್ದಿಯಾಗಿರುವಂಥ ಹೈವೇ ಇದು. ಕೆಲವು ಕಡೆ ಅವೈಜ್ಞಾನಿಕ ಕಾಮಗಾರಿ, ಇನ್ನು ಕೆಲವು ಕಡೆ ಬಹಳ ಲೇಟ್ ಆದಂಥ ಕಾಮಗಾರಿ, ಇನ್ನೂ ಕೂಡ ಕಾಮಗಾರಿ ನಡೀತಾ ಇರೋದು ಬೇರೆ ಬೇರೆ ಕಾರಣಗಳಿಂದ ಸದಾ ಒಂದು ರೀತಿ ಸುದ್ದಿಯಲ್ಲಿರುವಂಥ ನ್ಯಾಷನಲ್ ಹೈವೇ 66ರ ಮತ್ತೊಂದು ಕರ್ಮಕಾಂಡವನ್ನು ಇವತ್ತಿನ ಪ್ರೈಮ್ ಟೈಮ್ನ ಪ್ರಥಮ ಸುದ್ದಿಯಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೋಟದಿಂದ ಕುಂದಾಪುರ ಮಾರ್ಗವಾಗಿ ಸಾಗುವ ಸಂದರ್ಭದಲ್ಲಿ ಒಂದೆರಡು ಫ್ಲೈಓವರ್ಗಳು ಸಿಗುತ್ತೆ. ಮೊದಲನೇದಾಗಿ ಕೋಟದ ಫ್ಲೈಓವರ್, ಅದಾದ ನಂತರ ಸಿಗುವ ಎರಡನೇ ಫ್ಲೈಓವರ್ ಅದು ಕೋಟೇಶ್ವರದ ಫ್ಲೈಓವರ್. ಫ್ಲೈಓವರ್ ಹತ್ತೋ ಸಂದರ್ಭದಲ್ಲಿ ಅಲ್ಲಿ ಒಂದು ಎದುರುಗಡೆ ಮಾಲ್ ಇದೆ, ಆ ಫ್ಲೈಓವರ್ ಹತ್ತುತ್ತೀರಿ, ಇನ್ನೊಂದು ಸ್ವಲ್ಪ ದೂರದಲ್ಲೇ ಪ್ರಾಬಬ್ಲಿ ಒಂದು 250 ಮೀಟರ್ ಒಳಗಡೆ ಆ ಫ್ಲೈಓವರ್ ಮುಗಿಯುತ್ತೆ. ಫ್ಲೈಓವರ್ ಇಳಿಯುವ ಜಾಗ, ಆ ಜಾಗ ಕಾಮತ್ ಪೆಟ್ರೋಲ್ ಬಂಕ್ನ ಸಮೀಪ ಬರುತ್ತೆ. ಅಲ್ಲಿ ಒಂದು ಸರ್ವಿಸ್ ರೋಡ್ಗೆ ಎಕ್ಸಿಟ್ ಇದೆ, ಇನ್ನೊಂದು ಕಡೆ ಸರ್ವಿಸ್ ರೋಡಿಂದ ಎಂಟ್ರಿ ಕೂಡ ಈ ಹೈವೇಗಿದೆ. ಇಲ್ಲಿ ಬಹಳ ಅವೈಜ್ಞಾನಿಕವಾದ ಕಾಮಗಾರಿ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬರುತ್ತೆ. ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ ಒಂದು ಬೈಕ್ ಆಕ್ಸಿಡೆಂಟ್ನಲ್ಲಿ ಬೈಕ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಯುವಕ ಮೃತನಾಗ್ತಾನೆ. ಅದಲ್ಲದೆ ನೀವು ಪೀಕ್ ಅವರ್ ಟೈಮಲ್ಲಿ ಈ ಜಂಕ್ಷನ್ಗೆ ಹೋದರೆ, ಅಂದರೆ ಯಾವ ಕೋಟೇಶ್ವರದಿಂದ ಕುಂದಾಪುರಕ್ಕೆ ಹೋಗೋ ಮಾರ್ಗದಲ್ಲಿ ಫ್ಲೈಓವರ್ ಎಂಡ್ ಆಗುತ್ತಲ್ಲ, ಆ ಜಾಗಕ್ಕೆ ನೀವು ಹೋದರೆ ರೆಗ್ಯುಲರ್ ಆಗಿ ಎಲ್ಲ ಕಡೆಯಿಂದ ವಾಹನಗಳು ಬರುತ್ತೆ. ಸಾಮಾನ್ಯವಾಗಿ ನ್ಯಾಷನಲ್ ಹೈವೇ ಅಂಥೇಳಿ ಬಹಳ ಫಾಸ್ಟಾಗಿ ಯಾವುದಾದ್ರೂ ವೆಹಿಕಲ್ ಇಲ್ಲಿ ಮೂವ್ ಆಗ್ತಾ ಇದ್ದರೆ ಎದುರುಗಡೆಯಿಂದ ಬರುವ ಲೋಕಲ್ ವಾಹನಗಳಿಗೆ ಇಲ್ಲಿ ಡಿಕ್ಕಿ ಆಗೋ ಸಾಧ್ಯತೆಗಳು, ಯಾವುದೋ ಗುಂಗಿನಲ್ಲಿ ಹೋಗ್ತಾ ಇರುವ ಪ್ರಯಾಣಿಕರು ರಸ್ತೆಯಲ್ಲಿ ಯಾರೂ ಎಂಟ್ರ್ ಆಗೋದಿಲ್ಲ, ನಮ್ಮದೇ ರಾಜಮಾರ್ಗ ಅಂತ ಹೋಗುವ ಸಂದರ್ಭದಲ್ಲಿ ಈ ಎಂಟ್ರಿಗಳ ಮುಖಾಂತರ ಅಥವಾ ಎಕ್ಸಿಟ್ಗಳ ಮುಖಾಂತರ ಯಾರಾದರೂ ರಸ್ತೆಗೆ ಎಂಟ್ರ್ ಆದರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ವೇಗದಲ್ಲಿ ವಾಹನಗಳು ಬಂದಾಗ ಅಪಘಾತಗಳು ಸಂಭವಿಸುತ್ತೆ. ಅಲ್ಲಿ ಇಲ್ಲಿ ಒಂದು 2-3 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಆದರೆ ಆ ಬ್ಯಾರಿಕೇಡ್ಗಳು ಏನು ಕಂಪ್ಲೀಟಾಗಿ ಗಾಡಿ ನಿಲ್ಲಿಸಲೇಬೇಕು ಅನ್ನುವಷ್ಟು ಅವಾಯ್ಡೇಬಲ್ ಬ್ಯಾರಿಕೇಡ್ಗಳು ಅಲ್ಲ. ಮತ್ತು ಮುಖ್ಯ ರಸ್ತೆಯಿಂದ ಕೋಟೇಶ್ವರದ ಒಳಪೇಟೆಗೆ ಪ್ರಯಾಣ ಮಾಡುವಂಥ ಎಲ್ಲ ವಾಹನಗಳು ಇನ್ಕ್ಲೂಡಿಂಗ್ ಅಲ್ಲಿನ ಲೋಕಲ್ ಪ್ರೈವೇಟ್ ಬಸ್ಗಳು ಕೂಡ ರಸ್ತೆಯನ್ನು ಸರಿಸುಮಾರು ಮಿನಿಮಮ್ 2 ನಿಮಿಷಗಳ ಕಾಲ ಬ್ಲಾಕ್ ಮಾಡಿ ಇಟ್ಕೊಳ್ತವೆ. ಅಂದರೆ ಅವರು ಮುಂದೋಗೋದಕ್ಕೆ ದಾರಿ ಇಲ್ಲ, ಹಾಗಾಗಿ ನ್ಯಾಷನಲ್ ಹೈವೇನಲ್ಲಿ ಅಡ್ಡದಲ್ಲೇ ನಿಲ್ಲಿಸಿಬಿಡ್ತಾರೆ. ಅವ್ರ ಗಾಡಿ ಮುಂದೆ ಹೋಗೋವರೆಗೂ ನ್ಯಾಷನಲ್ ಹೈವೇಲಿರುವಂಥ ವೆಹಿಕಲ್ಗಳು ಕಾಯಬೇಕಾದ ಪರಿಸ್ಥಿತಿ. ಯಾರಾದರೂ ಯಾವುದಾದ್ರೂ ಗುಂಗಿನಲ್ಲಿ ಅತಿ ವೇಗದಲ್ಲಿ ಬಂದರೆ ಸರಣಿ ಅಪಘಾತಗಳಾಗುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಅದೆಷ್ಟೋ ಕಾಲೇಜುಗಳಿಗೆ, ಶಾಲೆಗಳಿಗೆ ಕನೆಕ್ಟಿಂಗ್ ಜಾಗ ಅಂತಂದರೆ ಈ ಕೋಟೇಶ್ವರ ಬೈಪಾಸ್. ಈಗ ಫ್ಲೈಓವರ್ ಆಗಿದೆ, ಫ್ಲೈಓವರ್ ಅಂಡರ್ ಪಾಸ್ನಲ್ಲಿ ಅದು ಕೂಡ ಅವೈಜ್ಞಾನಿಕ. ಅಂಡರ್ ಪಾಸ್ನಲ್ಲಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೊಬ್ಬ ಬೈಕ್ ಸವಾರ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಅದೇ ರೀತಿ ಅಂಡರ್ ಪಾಸ್ನಲ್ಲಿ ಬೇರೆ ಬೇರೆ ವಾಹನಗಳು ಓಡಾಡಿದ್ರು ಕೂಡ ಅಂಡರ್ ಪಾಸ್ನ ಸರಿಯಾದ ಬಳಕೆ ಆಗುತ್ತಾ ಇಲ್ಲ. ಬಹುತೇಕ ವಾಹನಗಳು ಸರ್ವಿಸ್ ರೋಡ್ನಿಂದ, ಅಂದರೆ ಸಹನಾ ಕನ್ವೆನ್ಷನ್ ಸೆಂಟರ್ನಿಂದ ಮುಂದೆ ಬರ್ತಾ ನ್ಯಾಷನಲ್ ಹೈವೇಗೆ ಮರ್ಜ್ ಆಗೋ ಸಂದರ್ಭದಲ್ಲಿ ಆ ಎಂಟ್ರಿಯನ್ನು ಬಳಸ್ತಾರೆ. ಆದರೆ ಇನ್ನು ಕೆಲವರು ಸಹನಾ ಕನ್ವೆನ್ಷನ್ ಹಾಲ್ನಿಂದ ಬಂದು ಕೋಟೇಶ್ವರ ಪೇಟೆಯ ಒಳಗೆ ಹೋಗೋದಕ್ಕೆ ಅವರು ನೇರವಾಗಿ ಈ ಅಂಡರ್ ಪಾಸ್ ಬಳಕೆ ಮಾಡುವುದರ ಬದಲು ನ್ಯಾಷನಲ್ ಹೈವೇ ಎಂಟ್ರಿಯ ಮುಖಾಂತರ ಎಂಟರ್ ಆಗಿ ಒನ್ ವೇನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿ ರೋಡ್ ಕ್ರಾಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಅಧಿಕ ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆಗಳು ಹೆಚ್ಚಿರೋದು ಇಲ್ಲಿಯೇ. ಒಂದು ಕಾಮತ್ ಪೆಟ್ರೋಲ್ ಬಂಕ್ನ ಎದುರುಗಡೆ ಇರುವಂಥ ಎಂಟ್ರಿ ಎಕ್ಸಿಟ್ನಲ್ಲಿ, ಇನ್ನೊಂದು ಸಹನಾ ಕನ್ವೆನ್ಷನ್ ಸೆಂಟರ್ ಇರುವ ಭಾಗದ ಒಂದು ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ. ಕೇವಲ ಎಂಟ್ರಿ ಎಕ್ಸಿಟ್ಗಳಾಗಿ ಮಾತ್ರ ಇದನ್ನು ಬಳಕೆ ಮಾಡದೆ ಪಕ್ಕದಲ್ಲಿರುವಂಥ ಪೇಟೆಯ ಒಳಗೆ ಅಥವಾ ಸಿಟಿಯ ಒಳಗೆ ಪ್ರಯಾಣ ಮಾಡೋದಕ್ಕೆ ಅಥವಾ ಸಿಟಿಯ ಒಳಗೆ ಕನೆಕ್ಟ್ ಆಗೋದಕ್ಕೂ ಕೂಡ ಇದೇ ನ್ಯಾಷನಲ್ ಹೈವೇಯ ಎಂಟ್ರಿ ಎಕ್ಸಿಟನ್ನು ಬಳಸ್ತಾರೆ. ಆ ಎಂಟ್ರಿ ಎಕ್ಸಿಟನ್ನು ಬಳಸೋ ಸಂದರ್ಭದಲ್ಲಿ ಕೆಲವೊಂದು ಸಲ ಯಾವುದೋ ವಿರುದ್ಧ ದಿಕ್ಕಲ್ಲಿ ಬರೋದು ಅಥವಾ ವಾಹನಗಳು ಇಲ್ಲ ಅಂಥೇಳಿ ಮಧ್ಯ ರಸ್ತೆಯಲ್ಲೇ ಬರೋದು, ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ಗಾಡಿ ಚಲಾವಣೆ ಈ ಅಪಘಾತಗಳಿಗೆ ಕೂಡ ಬಹಳ ಪ್ರಮುಖವಾಗಿ ಕಾರಣ ಆಗ್ತಾ ಇದೆ. ಆದರೆ ಇಲ್ಲಿ ಸಾರ್ವಜನಿಕರನ್ನು ಎಚ್ಚರಿಸುವ, ಆ ಮಾರ್ಗವನ್ನು ಬಳಸದೆ ಅಂಡರ್ ಪಾಸ್ ಮುಖಾಂತರವೇ ಕೋಟೇಶ್ವರ ಸಿಟಿ ಒಳಗಡೆ ಹೋಗಬೇಕು ಅನ್ನುವಂಥ ನಿಯಮವನ್ನು, ಅಥವಾ ಇಲ್ಲೊಂದು ಅಟ್ಲೀಸ್ಟ್ ಒಂದು 2-3 ಬ್ಯಾನರ್ಗಳನ್ನು, ಇಲ್ಲಿ ಕೇವಲ NHಗೆ ಎಂಟ್ರಿ ಮಾತ್ರ ಅಥವಾ ಎಕ್ಸಿಟ್ ಮಾತ್ರ ಅನ್ನುವಂಥ ಬ್ಯಾನರ್ಗಳನ್ನು, ಒನ್ ವೇ ಪ್ರಯಾಣ ನಿಷೇಧ ಮಾಡಿದ್ದಾರೆ ಅನ್ನುವ ಕಟ್ಟುನಿಟ್ಟಿನ ಸೂಚನೆಯನ್ನು, ಒಂದು ವೇಳೆ ಯಾರಾದರೂ ಆ ಒನ್ ವೇ ಪ್ರಯಾಣವನ್ನು ಮಾಡಿ ಸಿಕ್ಕಾಕೊಂಡ್ರೆ ಅವರಿಗೆ ಒಂದು ದೊಡ್ಡ ಮೊತ್ತದ ಫೈನನ್ನು ಹಾಕೋದ್ರ ಮುಖಾಂತರ ಅದಕ್ಕೆ ಕಡಿವಾಣ ಹಾಕುವ ಪ್ರಯತ್ನವನ್ನು ಅಲ್ಲಿನ ಸ್ಥಳೀಯ ಸಂಚಾರಿ ಪೊಲೀಸರು ಮಾಡಲೇಬೇಕಾಗಿದೆ. ಇಲ್ಲದೇ ಇದ್ದರೆ ಇಂಥ ಇನ್ನೂ ಹಲವಾರು ಆಕ್ಸಿಡೆಂಟ್ಗಳು ಆಗುವ ಹಾಟ್ಸ್ಪಾಟ್ ಆಗಿ ಈ ಕೋಟೇಶ್ವರದ
ಫ್ಲೈಓವರ್ನ ಇಳಿಯುವ ಜಾಗ ಮಾರ್ಪಾಡಾಗ್ತಾ ಇದೆ. ಅಲ್ಲೇ ಪಕ್ಕದಲ್ಲಿ ಕೋಡಿ ಬೀಚ್ಗೆ ಹೋಗುವ ಒಂದು ಮಾರ್ಗ ಇರೋದ್ರಿಂದ, ರೋಡ್ ಇರೋದ್ರಿಂದ ಬಹುತೇಕ ಪ್ರಯಾಣಿಕರು ಅಥವಾ ಬೇರೆ ಬೇರೆ ಊರಿಂದ ಬರುವ ಪ್ರವಾಸಿಗರು ಆ ಮಾರ್ಗಕ್ಕೋಸ್ಕರ ವಾಹನವನ್ನು ಸ್ಲೋ ಮಾಡಬಹುದು. ಇದೆಲ್ಲ ರೀತಿಯಲ್ಲೂ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಓಡಾಡುವ ಡೈಲಿ ಕಮ್ಯೂಟ್ ವೆಹಿಕಲ್ಗಳು ಕೂಡ ಅಂಡರ್ ಪಾಸನ್ನು ಬಳಕೆ ಮಾಡದೆ ನ್ಯಾಷನಲ್ ಹೈವೇ ಎಂಟ್ರಿ ಆಗಿ ಅದರಲ್ಲೇ ಎಕ್ಸಿಟ್ ಆಗಿ ಸಿಟಿ ಒಳಗಡೆ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಆ ನ್ಯಾಷನಲ್ ಹೈವೇಯ ಒಂದು ಸುಗಮ ಸಂಚಾರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಂಗೆ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಪೊಲೀಸರು ಈ ವ್ಯವಸ್ಥೆಯನ್ನು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡೋದು ಮತ್ತು ಇಲ್ಲಿ ಆಗಬಹುದಾದಂಥ ಅವಘಡಗಳನ್ನು ತಪ್ಪಿಸೋದಕ್ಕೆ ಬೇಕಾದಂಥ ಸರಿಯಾದ ಸೂಚನೆಗಳನ್ನು ಪಾಲಿಸುವ ಅಗತ್ಯತೆ ಈ ಕ್ಷಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.